ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಸವರಾಜ ಸಬರದ್ ಅವರ ರಾಯಚೂರು ಜಿಲ್ಲೆಯ ತತ್ವಪದಕಾರರು ಹಾಗೂ ಶ್ರೀ ಸೋಮಶೇಖರ್ ಜಿ ಮಸಳಿ ಅವರ ಸಂಪಾದಕತ್ವದ ಅರಿವಿನ ಅಂಗಳದಲ್ಲಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಭಾರತಿ ಮಾಲಿಪಾಟೀಲ್. ರಾಯಚೂರು ಜಿಲ್ಲೆಯ ತತ್ವಪದಕಾರರು. ಈ ಕೃತಿ ರಚನಾಕಾರರು ಡಾಕ್ಟರ್ ಬಸವರಾಜ್ ಸಬರದ್ ಅವರು. ಇವರು ಉತ್ತರ ಕರ್ನಾಟಕದ ಮಹತ್ವದ ಕವಿಗಳಲ್ಲಿ ಒಬ್ಬರು. ಸಾಹಿತ್ಯ ಕ್ಷೇತ್ರದಲ್ಲಿ ಇಂದು ಅವರ ಹೆಸರು ಚಿರಪರಿಚಿತ. ಖ್ಯಾತ ಸಾಹಿತಿಗಳು, ಚಿಂತಕರಾದ ಡಾಕ್ಟರ್ ಬಸವರಾಜ್ ಸಬರದ್ ಅವರು ರಾಯಚೂರು ಜಿಲ್ಲೆಯ ತತ್ವಪದಕಾರರು ಕೃತಿಯನ್ನು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರಕಟಿಸಿರುವುದು ಹೆಮ್ಮೆಯ ವಿಷಯವೆಂಬ ಸಂತಸದ ಸಾಲುಗಳನ್ನು ಪ್ರಕಾಶಕರ ನುಡಿಯಲ್ಲಿ ತಿಳಿಸಿರುವುದನ್ನು ಕಾಣಬಹುದು. ಈ ಕೃತಿಯು ಸುಮಾರು 176 ಪುಟಗಳನ್ನು ಒಳಗೊಂಡಿದೆ. ಇದರ ಮುಖಬೆಲೆ ₹120 ಮಾತ್ರ ಇದ್ದು ತುಂಬಾ ಆಕರ್ಷಕ ಮುಖಪುಟ ಹೊಂದಿದೆ. ಈ ಕೃತಿಗೆ ಡಾಕ್ಟರ್ ಅಮರೇಶ್ ನುಗಡೋಣಿ ಅವರು ಓದುಗರಿಗೆ ಕೈದೀವಿಗೆಯಾಗಿದೆ ಎಂಬ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮುನ್ನುಡಿಯನ್ನು ಬರೆದಿದ್ದಾರೆ. ಜೊತೆಗೆ ರಾಯಚೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಮಹಾಂತೇಶ್ ಮಸ್ಕಿ ಅವರು ಈ ಕೃತಿಗೆ ಬೆನ್ನುಡಿಯನ್ನು ಬರೆದಿದ್ದಾರೆ. ಈ ಕೃತಿಯಲ್ಲಿ 3 ಘಟ್ಟದ 26 ತತ್ವಪದಕಾರರ ಚರಿತ್ರೆಯನ್ನು ಕಟ್ಟಿಕೊಡಲಾಗಿದೆ. 12ನೇ ಶತಮಾನದ ವಚನಕಾರ ಹುಳಿಯುಮೇಶ್ವರ ಚಿಕ್ಕಯ್ಯನು ಸ್ವರವಚನ ರಚಿಸಿದ್ದು ಇವರು ಪ್ರಥಮ ಘಟ್ಟದ ತತ್ವಪದಕಾರರಾಗಿದ್ದಾರೆಂದು ಕಲ್ಲೂರಿನ ಲಿಂಗ್ಡೋಣಿಯ ಸಾಣುಬಾಳು ರಾಮಪ್ಪ ಮತ್ತು ಚಿದಾನಂದ್ ಅವಧೂತ ಇವರು 17ನೇ ಶತಮಾನದ 2ನೇ ಘಟ್ಟದ ತತ್ವಪದಕಾರರಾಗಿದ್ದರೆಂದು ಅಷ್ಟೇ ಅಲ್ಲದೆ ನೀರಲಕೇರಿ, ಬಸವಲಿಂಗ ಶರಣ, ಗುರುಪೀಠಾಧಿಕಾದ್ರಿ ಈ ಮೊದಲಾದ 25 ತತ್ವಪದಕಾರರು 3ನೇ ಘಟ್ಟಕ್ಕೆ ಸೇರಿದ್ದಾರೆಂದು ಈ 3 ಘಟ್ಟಗಳ 29 ತತ್ವಪದಕಾರರನ್ನು ಕುರಿತು ಇಲ್ಲಿ ಬರೆದಿರುವುದನ್ನು ಕಾಣಬಹುದು. ಈ ಕೃತಿಯಲ್ಲಿ ಮೊದಲಿಗೆ ರಾಯಚೂರು ಜಿಲ್ಲೆಯ ಐತಿಹಾಸಿಕ ಹಿನ್ನೆಲೆ ಕುರಿತಾಗಿ, ಎರಡನೇದ್ದು ರಾಯಚೂರು ಜಿಲ್ಲೆಯ ತತ್ವಪದ ಪರಂಪರೆಯ ಕುರಿತಾಗಿ ಪ್ರಮುಖ ತತ್ವಪದಕಾರರು, ಇತರ ತತ್ವಪದಕಾರರು ಮತ್ತು ಆಧುನಿಕ ತತ್ವಪದಕಾರರ ಬಗ್ಗೆ ವಿವರವಾಗಿ ತಿಳಿಸಿರುವುದನ್ನು ಕಾಣಬಹುದು. ಈ ತತ್ವಪದಕಾರರು ಬೇರೆ ಬೇರೆ ಪ್ರದೇಶ, ಬೇರೆ ಬೇರೆ ಜಾತಿ ಮತಗಳಿಂದ ಬಂದವರಾಗಿದ್ದಾರೆ. ಇವರಲ್ಲಿ ಮುಸ್ಲಿಮರು, ಮಹಿಳೆಯರು, ದಲಿತರು ಇದ್ದಾರೆ. ಹೀಗಾಗಿ ರಾಯಚೂರು ಜಿಲ್ಲೆಯ ತತ್ವಪದ ಸಾಹಿತ್ಯ ಪರಂಪರೆ ತುಂಬಾ ವಿಶಿಷ್ಟವಾದುದಾಗಿದೆ ಎಂದು ಲೇಖಕರು ತಿಳಿಸಿದ್ದಾರೆ. ಮನುಷ್ಯನನ್ನು ಹುಡುಕುವ, ಮಾನವೀಯತೆಯನ್ನು ಬೆಳೆಸುವ, ಪ್ರಾಮಾಣಿಕವಾಗಿ ಬದುಕುವ ಅಹಂಭಾವವನ್ನು ಅಳಿಸಿಹಾಕಿದ ಈ ಜಿಲ್ಲೆಯ ತತ್ವಪದಕಾರರು ತಮ್ಮ ಮಿತಿಗಳಲ್ಲಿಯೇ ಮಹತ್ವದ್ದನ್ನು ಸಾಧಿಸಿದ್ದಾರೆ ಎಂಬ ವಿಷಯವನ್ನು ತಿಳಿಸಿರುವುದನ್ನು ಇಲ್ಲಿ ಕಾಣಬಹುದು. ನಾಡಿನ ಪ್ರಸಿದ್ಧ ತತ್ವಪದಕಾರನಾಗಿರುವ ಶಿಶುನಾಳ ಶರೀಫರನ್ನು ಹೋಲುವ ಮಂಜುಲಾರ್ದ್ ಖಾದರ್ ಸಾಬನೆಂಬ ತತ್ವಪದಕಾರ ಇಲ್ಲಿದ್ದಾರೆ. ಕಡಕೋಳ ಮಡಿವಾಳಪ್ಪನ ಹಾದಿಯಲ್ಲಿ ಸಾಗಿದ ನೀರಲಕೇರಿ ಬಸವಲಿಂಗ ಶರಣನೆಂಬ ಪ್ರಮುಖ ತತ್ವಪದಕಾರ ಇಲ್ಲಿದ್ದಾರೆ. ಹೀಗಾಗಿ ರಾಯಚೂರು ಜಿಲ್ಲೆಯ ತತ್ವಪದಕಾರರ ಚರಿತ್ರೆ ಗಮನ ಸೆಳೆಯುತ್ತದೆ ಎಂದು ತಿಳಿಸಿರುವುದನ್ನು ಈ ಹೊತ್ತಿಗೆಯಲ್ಲಿರಿಸಿದ್ದಾರೆ. ಪ್ರಮುಖ ತತ್ವಪದಕಾರರಲ್ಲಿ ಒಬ್ಬರಾದ ಸಾಣುಬಾಳು ರಾಮಪ್ಪ ಅವರು ರಾಯಚೂರು ಜಿಲ್ಲೆಯ ಮಸ್ಕಿಯಿಂದ 6 ಮೈಲು ದೂರವಿರುವ ಸಾಣುಬಾಳು ಗ್ರಾಮದಲ್ಲಿ ಜನಿಸಿದ್ದಾರೆ ಎಂದು ಅವರು ಇಲ್ಲಿಯ ಸಿದ್ದರಾಮಪ್ಪನ ಜ್ಞಾನಗುರುವಾಗಿದ್ದರು ಎಂದು ಗ್ರಂಥದಲ್ಲಿದೆ ಎಂದು ತಿಳಿಸಿದ್ದಾರೆ. ಸಾಣಬಾಳು ರಾಮಪ್ಪನು ಶರಣರಲ್ಲಿ ಶರಣನಾಗಿ, ಯೋಗಿಗಳಲ್ಲಿ ಯೋಗಿಯಾಗಿ ದೊಡ್ಡ ಸಾಧನೆ ಮಾಡಿರುತ್ತಾರೆ. ಸಾಣಬಾಳು ರಾಮಪ್ಪ ಅವರ ಕಾಲಜ್ಞಾನ ವಚನ, ಶ್ರೀ ಗುರುಸ್ತೋತ್ರ ಮತ್ತು ಹೇರೂರು ವಿರುಪ್ಪನಗೌಡ ಮತ್ತು ಇತರ ತತ್ವಪದಗಳು ಎಂಬ ಹಲವಾರು ತಮ್ಮ ಕೃತಿಗಳ ಮೂಲಕ ತತ್ವಪದಕ್ಕೆ ತಮ್ಮದೇ ಆದ ಕೊಡುಗೆ ಕೊಟ್ಟಿರುವುದನ್ನು ಕಾಣಬಹುದು. ಅವರ ನೀತಿಯ ನುಡಿಯು ಹೀಗಿದೆ: ಧರ್ಮವೇ ದಾರಿಯು, ಧರ್ಮವೇ ಸೋರೆಯು, ಧರ್ಮವೇ ಭಕ್ತರಿಗೆ ದಯವಿರೆ ಕೈಲಾಸ, ಧರ್ಮವೇ ಕರ್ಮನ ಕೊರೆದು ತಟಹಾಯುವುದು, ಧರ್ಮವೇ ಅಪಮೃತ್ಯುವಿನ ಬಾಧೆಯ ಕಳೆಯುವುದು,
ಯುಕ್ತಿಯಿಂದ ಗೆಲ್ಲಲಾಗುವುದಿಲ್ಲ, ಭಕ್ತಿ ಬೇಕು ಎಲ್ಲದಕ್ಕೂ ಎಂದು, ಜೊತೆಗೆ ಮತಿಹೀನರ ಮತ್ತು ಡಾಂಬಿಕರ ಸಂಘವನ್ನು ಮಾಡಬಾರದೆಂದು ತಿಳಿಸಿರುವುದನ್ನು ಈ ಸಾಲುಗಳಲ್ಲಿ ಕಾಣಬಹುದು. ಇನ್ನೊಬ್ಬ ತತ್ವಪದಕಾರರಾದ ಚಿದಾನಂದ್ ಅವಧೂತರು ಆಂಧ್ರಪ್ರದೇಶದಲ್ಲಿ ಜನ್ಮಿಸಿ ಗುರುವಿನ ಬಳಿ ಆಧ್ಯಾತ್ಮದ ಶಕ್ತಿಯನ್ನು ಪಡೆದು ಲೋಕ ಸಂಚಾರ ಕೈಗೊಂಡು ಅನೇಕ ಪುಣ್ಯಸ್ಥಳಗಳಿಗೆ ಹೋಗಿ ದೇವರ ದರ್ಶನ ಪಡೆದು ಕೊಂಡಪ್ಪ ಗುರುವಿನ ಆದೇಶದಂತೆ ತತ್ವಪದ ಹೇಳಲು ಪ್ರಾರಂಭಿಸಿರುತ್ತಾರೆ. ಭಕ್ತರು ತತ್ವಪದಗಳನ್ನು ಭಕ್ತಿಯಿಂದ ಕೇಳುತ್ತಾರೆ. ಹೀಗೆ ಅವರು ದೇವಿ ಮಹಾತ್ಮೆ, ಜ್ಞಾನಸಿಂಧು, ತತ್ವಚೌಪದಿ, ಚಿದಾನಂದರಗಳೆ ಮತ್ತು ಕಥಾಸಾಗರ ಎಂಬ 10 ಹಲವು ಕೃತಿಗಳನ್ನು ರಚಿಸಿ ತತ್ವಪದಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮಾಡಿದರೆ ಬಹದಲ್ಲ, ಹೇಳಿದಡೆ ಬಹದಲ್ಲ, ಆಧರಿಸಿ ಒಬ್ಬರಿಗೇ ಹೇಳಿದಡೆ ತಾಬಹುದು ಎಂಬ ತತ್ವಪದದಲ್ಲಿ ಆಧ್ಯಾತ್ಮವೆಂಬುದು ಹೇಳುವುದರಿಂದ ಕೇಳುವುದರಿಂದ ಬರುವುದಿಲ್ಲ, ಮನನದ ಅಭ್ಯಾಸದಿಂದ ನಿತ್ಯ ಸಾಧನೆಯಿಂದ ಅದು ಬರುತ್ತದೆ ಎಂದು ಹೇಳಿರುವುದನ್ನು ಈ ಪುಸ್ತಕದಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಗೂಗಲ್ಲು ಪರಪ್ಪಯ್ಯ ಪ್ರಮುಖ ಅನುಭಾವಿ ಕವಿ. ಅವರು ಬಡತನದ ಬದುಕನ್ನು ಬಾಳಿದ ಪರಪ್ಪಯ್ಯ ನೂರಾರು ತತ್ವಪದಗಳನ್ನು ರಚಿಸಿದ್ದಾರೆ. ಬರೆದ ಬರಹ ತಪ್ಪದಯ್ಯ, ಬಾಳಿರುವ ತನಕ ಬರಿದು ಚಿಂತೆಯ ಮಾಡಿ ಬಳಲದಿರು ಮನವೇ ಎಂಬ ಇಂತಹ ಅನೇಕ ನೀತಿ ನುಡಿಗಳು ಜನಸಾಮಾನ್ಯರಲ್ಲಿ ಬದುಕುವ ಉತ್ಸಾಹವನ್ನುಂಟು ಮಾಡುತ್ತವೆ. ಕಂಡುಂಡ ಸತ್ಯಗಳನ್ನೇ ಪರಪ್ಪಯ್ಯ ತನ್ನ ತತ್ವಪದಗಳಲ್ಲಿ ಹೇಳಿರುವುದನ್ನು ಈ ಹೊತ್ತಿಗೆಯಲ್ಲಿರಿಸಿದ್ದಾರೆ. ಹಾಗೆಯೇ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಅರಿಕೇರಿಯಲ್ಲಿ ಜನ್ಮಿಸಿದ ಗಬ್ಬೂರ್ ಹಂಪಣ್ಣ ತತ್ವಪದಕಾರರು ಹೇಗೆ ಆಧ್ಯಾತ್ಮದೆತ್ತರಕ್ಕೇರಿ ಅನುಭಾವಿ ಕವಿಯಾಗಿ ಬೆಳೆದಿರುವ ಸಂಗತಿಯನ್ನು ತಿಳಿದುಕೊಳ್ಳಬಹುದು. ನಿನ್ನ ನೀ ತಿಳಿಯಲೋ ಮೂಢ, ನಿನ್ನ ನೀ ತಿಳಿಯದೆ ಕನ್ನಿ ಮನುಜ ಕೆಡಬೇಡ ಎಂಬ ಮಹತ್ವದ ಸಾಲಿನಲ್ಲಿ ಈ ಬದುಕು 3 ದಿನದ ಸಂತೆ, ಇದು ಸ್ಥಿರವಲ್ಲ, ಇದು ನೀರ ಮೇಲಿನ ಗುಳ್ಳೆಯಂತೆ ತುಂಬಾ ತಾತ್ಕಾಲಿಕವಾದುದೆಂದು ತಿಳಿಸಿರುವುದನ್ನು ಕಾಣಬಹುದು. ಹೀಗೆ ರಮಾನಂದ್ ಶರಣ ತತ್ವಪದಕಾರರು ಹಲವು ಸಾಲುಗಳ ಮೂಲಕ ತಿಳಿ ಹೇಳಿರುವುದನ್ನು ಹೀಗಿದೆ. ಬಲ್ಲವರ ಸಂಗ ಮಾಡೋ ಕಳಗೇಡಿ, ಭಯವಿಲ್ಲದೆ ಭವದಾಟಿ ನಡಿ, ಅತ್ತಿತ್ತ ತಿರುಗಬೇಡ ಬುದ್ಧಿಗೇಡಿ, ಈ ಭವದ ತಗ್ಗಿನಲ್ಲಿ ಬಿದ್ದು ಒದ್ದಾಡಿ, ಮೂಕನಾಗಬೇಕು, ಮೂರ್ಖರ ಸಂಗವ ಬಿಡಬೇಕು. ಇಂತಹ ಅನೇಕ ನೀತಿಯ ನುಡಿಗಳಿಂದ ಎಚ್ಚರಿಸಿರುವುದನ್ನು ಕಾಣಬಹುದು. ಹೀಗೆಯೇ ಡಾಕ್ಟರ್ ಬಸವರಾಜ್ ಸಬರದ್ ಅವರು ತತ್ವಪದ ಸಾಹಿತ್ಯವನ್ನು ಕುರಿತು ಉಳಿಯುವಂಥ ಕೆಲಸ ಮಾಡಿದ್ದಾರೆ. ತತ್ವಪದಗಳ ಸಂಗ್ರಹ, ತತ್ವಪದ ರಚನಾಕಾರರ ಚರಿತ್ರೆಗಳ ರಚನೆ ಮಾಡುತ್ತಾ ಈ ಕಾವ್ಯ ಪರಂಪರೆಯ ಮಹತ್ವವನ್ನು ಓದುಗರಿಗೆ ತಲುಪಿಸಿದ್ದಾರೆ. ಅವರ ಈ ಕೆಲಸವು ಮುಂದಿನ ಅಧ್ಯಯನಗಳಿಗೆ ಕೈದೀವಿಗೆಯಾಗಿದೆ ಎಂದು ಹೇಳಬಹುದು. ಅರಿವಿನ ಅಂಗಳದಲ್ಲಿ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಸಾಧನೆಯ ಕಿರಿನೋಟ. ಇದರ ಸಂಪಾದಕರು ಶ್ರೀ ಸೋಮಶೇಖರ್ ಜಿ ಮಸಳಿ. ಹೊರನಾಡಿನಲ್ಲಿರುವ ಕನ್ನಡ ವಿಭಾಗದಲ್ಲಿ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗಕ್ಕೆ ವಿಶಿಷ್ಟವಾದ ಸ್ಥಾನವಿರುವುದನ್ನು ಈ ಹೊತ್ತಿಗೆಯಲ್ಲಿ ಕಟ್ಟಿಹಾಕಿರುವುದನ್ನು ಕಾಣಬಹುದು. ಈ ಕೃತಿಯು ಅಭಿಜಿತ್ ಪ್ರಕಾಶನದ 119ನೆಯ ಕೃತಿಯಾಗಿದ್ದು ಇದು ಸುಮಾರು 105 ಪುಟಗಳನ್ನು ಒಳಗೊಂಡಿದೆ. ಇದರ ಮುಖಬೆಲೆ 100 ರೂಪಾಯಿ ಮಾತ್ರ ಇದ್ದು ತುಂಬಾ ಆಕರ್ಷಕ ಮುಖಪುಟ ಹೊಂದಿದೆ. ಈ ಕೃತಿಗೆ ಶ್ರೀನಿವಾಸ್ ಜೋಕಟ್ಟೆ ಹಿರಿಯ ಉಪಸಂಪಾದಕರು, ಕರ್ನಾಟಕ ಮಲ್ಲ ದೈನಿಕ ಮುಂಬೈ ಅವರು ಬೆನ್ನುಡಿಯನ್ನು ಬರೆದಿದ್ದಾರೆ. ಕರ್ನಾಟಕದ ರಾಜಧಾನಿ ಬೆಂಗಳೂರನ್ನು ಬಿಟ್ಟರೆ ಅತಿ ಹೆಚ್ಚು ಕನ್ನಡಿಗರು ಇರುವ ಪ್ರದೇಶವೆಂದರೆ ಮುಂಬೈ. ಹೊರನಾಡಿನಲ್ಲಿರುವ ಕನ್ನಡ ವಿಭಾಗಗಳಲ್ಲಿ ಮುಂಬೈ ವಿಶ್ವವಿದ್ಯಾಲಯಕ್ಕೆ ವಿಶಿಷ್ಟವಾದ ಸ್ಥಾನಮಾನವಿದೆ. ಮುಂಬೈ ವಿಶ್ವವಿದ್ಯಾಲಯಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ಇದೆ. ಇತ್ತೀಚೆಗಷ್ಟೇ ನ್ಯಾಕ್ ಮೌಲ್ಯಮಾಪನದಲ್ಲಿ ಮುಂಬೈ ವಿಶ್ವವಿದ್ಯಾಲಯಕ್ಕೆ A++ ಶ್ರೇಯಾಂಕ ದೊರೆತಿದೆ. ಈ ಮಾಯಾನಗರಿಯಲ್ಲಿ ವಿಭಾಗ ಕನ್ನಡದ ಪ್ರಚಾರದಲ್ಲಿ ಲೇಖಕರು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವುದನ್ನು ಕಾಣಬಹುದು. ಇದೀಗ ಸೋಮಶೇಖರ್ ಮಸಳಿ ಅವರು ವಿಭಾಗದ ಕಳೆದ 5 ವರ್ಷಗಳ ಸಾಧನೆಯನ್ನು ಸಂಕ್ಷಿಪ್ತವಾಗಿ ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. UGC ನ್ಯಾಕ್ ಮೌಲ್ಯಮಾಪನದ ದೃಷ್ಟಿಯಿಂದಲೂ ಈ ಮಾಹಿತಿ ಉಪಯುಕ್ತವಾಗಿದೆ. ಸೋಮಶೇಖರ್ ಮಸಳಿ ಅವರು ಉತ್ಕಟ ಸಾಹಿತ್ಯ ಅಭಿಮಾನಿ. ಮುಂಬೈ ಮಹಾನಗರ ಪಾಲಿಕೆ ಶಾಲೆಯಲ್ಲಿ ಉನ್ನತ ಅಧಿಕಾರಿಯಾಗಿ ಕೆಲಸ ಮಾಡಿದವರು. ನಿವೃತ್ತಿಯ ಬಳಿಕ ಕನ್ನಡದಲ್ಲಿ MA ಅಧ್ಯಯನ ಮಾಡಿ ವಿಭಾಗದ ಉನ್ನತಿಯಲ್ಲಿ ಕೈಜೋಡಿಸುತ್ತಾ ಬಂದವರು. ಅವರ ಕನ್ನಡ ಅಭಿಮಾನ, ಉತ್ಸಾಹ, ಕ್ರಿಯಾಶೀಲತೆ ನಮಗೆಲ್ಲ ಮಾದರಿ.
ಕನ್ನಡ ವಿಭಾಗದ ಸಾಧನೆಯ ವಿವಿಧ ಮಗ್ಗಲುಗಳ ಮಾಹಿತಿ, ವಿದ್ಯಾರ್ಥಿಗಳ ಕಿರುಪರಿಚಯ, ಪ್ರಾಧ್ಯಾಪಕರ ಸಾಧನೆ ಎಲ್ಲವೂ ಇಲ್ಲಿ ಅಡಕಗೊಂಡಿರುವುದು ವಿಶೇಷ. ಸಮಕಾಲೀನ ಇತಿಹಾಸವನ್ನು ದಾಖಲಿಸುವುದು ಕಷ್ಟದ ಕೆಲಸ. ಅದನ್ನು ಸೋಮಶೇಖರ್ ಮಸಳಿ ಅವರು ಮಾಡಿದ್ದಾರೆ. ಕನ್ನಡ ವಿಭಾಗದಲ್ಲಿ ಅರಳಿರುವ ಗ್ರಂಥ ಕುಸುಮಗಳು. ಡಾಕ್ಟರ್ ಪೂರ್ಣಿಮಾ ಸುಧಾಕರ್ ಶೆಟ್ಟಿ, ಮುಂಬೈ ವಿಶ್ವವಿದ್ಯಾಲಯ. ಕನ್ನಡ ವಿಭಾಗ ಅಧ್ಯಯನ, ಸಂಶೋಧನೆ ಅಧ್ಯಾಪನದೊಂದಿಗೆ ಪ್ರಕಟಣೆಯ ಕಾರ್ಯದಲ್ಲಿಯೂ ಮುಂಚೂಣಿಯಲ್ಲಿದೆ ಎಂಬ ವಿಷಯವನ್ನು ಇಲ್ಲಿ ತಿಳಿಸಿರುವುದನ್ನು ಕಾಣಬಹುದು. ಕನ್ನಡ ವಿಭಾಗ ಹಲವು ವಿಮರ್ಶಾ ಕೃತಿಗಳನ್ನು ಪ್ರಕಟಿಸಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದೆ. ಅಷ್ಟೇ ಅಲ್ಲದೆ ಕೇವಲ ಬೋಧನೆಗೆ ಮಾತ್ರ ಸೀಮಿತವಾಗಿರದೆ ಆಗಾಗ ಕರ್ನಾಟಕ, ಮುಂಬಯಿಯ ವಿದ್ವಾಂಸರನ್ನು ಕರೆಸಿ ವಿಶೇಷ ಉಪನ್ಯಾಸಗಳನ್ನು ಏರ್ಪಡಿಸುತ್ತಾ ಬಂದಿದೆ. ಆ ಉಪನ್ಯಾಸಗಳಲ್ಲಿನ ಮೌಲಿಕ ಮಾತುಗಳು ಸಭೆಯ ನಂತರ ಮರೆತು ಹೋಗುವ ಸಂಭವವೇ ಹೆಚ್ಚು. ಕನ್ನಡ ವಿಭಾಗ ಅದಕ್ಕೆ ಅವಕಾಶವನ್ನು ನೀಡದೆ ಅದನ್ನು ಕೃತಿ ರೂಪದಲ್ಲಿ ಹೊರತಂದಿದೆ. ವ್ಯಕ್ತಿ ಚಿತ್ರಗಳು. ಮುಂಬಯಿಯಲ್ಲಿ ಕನ್ನಡ ಕಟ್ಟಿ ಬೆಳೆಸುವಲ್ಲಿ ಮಹತ್ತರವಾದ ಯೋಗದಾನವನ್ನು ನೀಡಿದ ಸಾಧಕರ ಸಾಧನೆಯನ್ನು ಕೃತಿ ರೂಪದಲ್ಲಿ ಕನ್ನಡ ವಿಭಾಗ ಪ್ರಕಟಗೊಳಿಸಿದೆ. ಅದರಲ್ಲಿ ಪ್ರಮುಖವಾದವುಗಳು ಹರಸಾಹಸ ಸಂಘಟಕರಾದ HBL ರಾವ್ ಅವರ ಕುರಿತಾದ ಕಲಾ ತಪಸ್ವಿ, HBL ರಾವ್ ಅಂಕಣ ಸಾಹಿತ್ಯದ ಅಂದ ಹೆಚ್ಚಿಸಿದ MB ಕುಕನ್ಯ. ಹೀಗೆ ಆಯಾಯ ಕ್ಷೇತ್ರದಲ್ಲಿ ಸಾಧಕರು ಮಾಡಿರುವ ಸಾಹಸ ಸಾಧನೆಯನ್ನು ಬಿಂಬಿಸುವ ಕೃತಿಗಳನ್ನು ಪ್ರಕಟಿಸುತ್ತಾ ಬಂದಿದೆ. ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ GN ಉಪಾಧ್ಯ ಅವರು ಅಧ್ಯಾಪನದೊಂದಿಗೆ ಅನೇಕ ಮೌಲಿಕವಾದ ಸಂಶೋಧನಾತ್ಮಕ ಹಾಗೂ ವಿಮರ್ಶಾತ್ಮಕ ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ವಿಶೇಷ ಸೇವೆ ಸಲ್ಲಿಸಿದ್ದಾರೆ. ವಿಭಾಗದ ಉಳಿದ ಅಧ್ಯಾಪಕರು ಈ ವಿಷಯದಲ್ಲಿ ಹಿಂದೆ ಬಿದ್ದಿಲ್ಲ. ವಿಭಾಗ ಈವರೆಗೆ 90 ಕೃತಿಗಳನ್ನು ಹೊರತಂದಿರುವುದೇ ಇದಕ್ಕೆ ಉತ್ತಮ ನಿದರ್ಶನವಾಗಿದೆ. ಕನ್ನಡ ವಿಭಾಗದ MA, MPhil ಹಾಗೂ PhD ಅಧ್ಯಯನದಲ್ಲಿ ತೊಡಗಿಸಿಕೊಂಡಿರುವ ವಿದ್ಯಾರ್ಥಿಗಳ ಸಂಖ್ಯೆಯೂ ಏರುತ್ತಲೇ ಬಂದಿರುವುದು ಗಮನಾರ್ಹವಾಗಿದೆ. 20 ಲಕ್ಷ ಕನ್ನಡಿಗರಿರುವ ಮುಂಬೈ ಮಹಾನಗರದಲ್ಲಿ ಕನ್ನಡದ ಸಾಹಿತ್ಯಿಕ ರಾಯಭಾರಿಯಾಗಿ ವಿಭಾಗದ ಮುಖ್ಯಸ್ಥರು ಕ್ರಿಯಾಶೀಲರಾಗಿರುವುದು ಅಭಿಮಾನದ ಸಂಗತಿ. ಡಾಕ್ಟರ್ GM ಹೆಗಡೆ, ಪ್ರೊಫೆಸರ್ AV ನಾವಡ್, ಡಾಕ್ಟರ್ BV ವಿವೇಕ್ ರೈ, ಡಾಕ್ಟರ್ ಸಂಗಮೇಶ್ ಸವದತ್ತಿಮಠ್ ಮತ್ತು BS ಕುರ್ಕಾಲ್, ಖ್ಯಾತ ಕವಿ ಮುಂಬೈ ಮುಂತಾದ ಮಹಾನ್ ಚೇತನರು ಕನ್ನಡ ಸೌರಭ ಪ್ರಚಾರ ಪ್ರಕಟಣೆಯ ಕಾರ್ಯಕ್ರಮದಲ್ಲಿ ಅದ್ವಿತೀಯ ಸಾಧನೆ ಮಾಡಿದ್ದಾರೆ. ಸಾಹಿತ್ಯದ ಅಧ್ಯಯನದಿಂದ ವಿವೇಕವಂತ ವ್ಯಕ್ತಿತ್ವ ವಿಕಸನ ಎಂಬ ವಿಷಯವನ್ನು ಕನ್ನಡ ವಿಭಾಗದಲ್ಲಿ ನಡೆದ ಮೊದಲ ಘಟಿಕೋತ್ಸವ ಭಾಷಣದಲ್ಲಿ ಮಾತನಾಡಿರುವುದನ್ನು ಇಲ್ಲಿ ಕ್ರೋಢೀಕರಿಸಿರುವುದನ್ನು ಕಾಣಬಹುದು. ಕವಿತೆಯ ಕೆಲವು ಸಾಲುಗಳನ್ನು ಹೀಗೆ ಹೇಳಿರುತ್ತಾರೆ. ನಾಡೇನು ಬೀಡೇನು ಭೂಮಂಡಲ ದಾಟಿ ಸಾಗೋಣ ಬಾ ಇನ್ನು ಕ್ಷಿತಿಜವನೇ ದಾಟಿ, ಆ ಸೀಮೆ ಈ ಸೀಮೆ ಯಾ ಸೀಮೆ ಯಾಕೆ, ಜನಕ್ಕೊಂದು ಮನಕ್ಕೊಂದು ಬಂಧನವೇ ಬೇಕೆ, ವಿಶ್ವಚೇತನದೆದುರು ಇನ್ನೊಂದು ಸಾಟಿ, ಸಾಗೋಣ ಬಾ ಇನ್ನು ಕ್ಷಿತಿಜವನೇ ದಾಟಿ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥರು ಮತ್ತು ಉಪನ್ಯಾಸಕರ ಸಂಪೂರ್ಣ ಪರಿಚಯವನ್ನು ಈ ಹೊತ್ತಿಗೆಯಲ್ಲಿ ಇರಿಸಲಾಗಿದೆ. ಅಷ್ಟೇ ಅಲ್ಲದೆ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಮತ್ತು ಅವರ ಸಾಧನೆ ಪಟ್ಟಿಯನ್ನು ಸಹ ತಿಳಿದುಕೊಳ್ಳಬಹುದು. ಕನ್ನಡ ವಿಭಾಗ ಆಯೋಜಿಸಿದ ಕೆಲವು ಮಹತ್ವದ ರಾಷ್ಟ್ರೀಯ ವಿಚಾರ ಸಂಕಿರಣಗಳ ಪಟ್ಟಿಯನ್ನು ಕಾಣಬಹುದು. ಜೊತೆಗೆ ಕಳೆದ 15 ವರ್ಷಗಳಲ್ಲಿ ವಿಭಾಗಕ್ಕೆ ಭೇಟಿ ನೀಡಿ ಉಪನ್ಯಾಸ ನೀಡಿದ ವಿದ್ವಾಂಸರು, ಸಾಹಿತಿಗಳು, ಲೇಖಕರ ಪಟ್ಟಿಯನ್ನು ಸಹ ಇಲ್ಲಿ ಕಾಣಬಹುದಾಗಿದೆ. ಒಟ್ಟಿನಲ್ಲಿ ಮುಂಬಯಿಯಲ್ಲಿಯ ಕನ್ನಡಿಗರನ್ನು ಜಾತಿ ಮತಗಳ ಸಂಕುಚಿತ ಪರದಿಯಿಂದ ಹೊರಬರುವಂತೆ ಮಾಡಿ ಕನ್ನಡಿಗರ ಏಕತೆಯನ್ನು ಈ ಮುಂಬೈ ಮಹಾನಗರದಲ್ಲಿ ಬಲವಾಗಿ ಮೂಡಿಸಿರುವಲ್ಲಿ ಕನ್ನಡ ವಿಭಾಗದ ಅಪೂರ್ವ ಪ್ರಯತ್ನವನ್ನು ವಿವಿಧ ಸಂಘ ಸಂಸ್ಥೆಗಳ ಜೊತೆಗೂಡಿ ವಿವಿಧ ಕಾರ್ಯಕ್ರಮಗಳು ಸಾಕ್ಷಿಯಾಗಿರುವುದನ್ನು ಕಾಣಬಹುದು. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಸವರಾಜ್ ಸಬರದ್ ಅವರ ರಾಯಚೂರು ಜಿಲ್ಲೆಯ ತತ್ವಪದಕಾರರು ಹಾಗೂ ಶ್ರೀ ಸೋಮಶೇಖರ್ ಜಿ ಮಸಳಿ ಅವರ ಸಂಪಾದಕತ್ವದ ಅರಿವಿನ ಅಂಗಳದಲ್ಲಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಭಾರತಿ ಮಾಲಿಪಾಟೀಲ್. ನಿರ್ಮಾಣ ನೆರವು ಮಧು ದೇಶ್ಮುಖ್.
ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು.